ಸೊ ಕಸ್ಟಮರ್ ಕೇರ್ ಸರ್ವಿಸ್ ಅಪ್ಲಿಕೇಶನ್ ಅಂತ ಏನು ಅಂತಂದ್ರೆ, ಈಗ ಯಾರೇ ಒಬ್ಬ ವ್ಯಕ್ತಿ ಒಂದ್ ಏನಾರ ಐಟಮ್ ಪರ್ಚೇಸ್ ಮಾಡಿರ್ತಾನ್ರಿ. ಪರ್ಚೇಸ್ ಮಾಡಿದಾಗ ಆ ಐಟಮ್ನಾಗ ಏನಾರ ಅವನಿಗೆ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕತ್ತಿದ್ನಂದ್ರ ಅಂತ ಕೇಸಸ್ನಾಗ ಅವ್ರ ಏನ್ ಮಾಡ್ತಾರ ಅಂತಂದ್ರೆ, ನಮ್ದು ಅಪ್ಲಿಕೇಶನ್ ಒಂದು ಅವ್ರು ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಕಂಪ್ಲೇಂಟ್ ಅಥವಾ ಏನಾರ ಇಶ್ಯೂ ಇತ್ತು ಅಂತಂದ್ರೆ, ಆ ಪ್ರಾಡಕ್ಟ್ ಬಗ್ಗೆ ಇಶ್ಯೂ ಇರ್ಬೋದು, ಬಿಲ್ ಬಗ್ಗೆ ಇಶ್ಯೂ ಇರ್ಬೋದು, ಅಂತವ್ ಏನಾದ್ರು ಇಶ್ಯೂಸ್ ಇದ್ದು ಅಂತಂದ್ರ ಆ ಇಶ್ಯೂ ಅವ್ರ ಏನ್ ಮಾಡ್ತಾರ ಆನ್ಲೈನ್ನಾಗ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿದಾಗ ಅಲ್ಲಿ ಏನ್ರ ಅವರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಅಂದ್ರೆ ಅದು ಏನ್ ಪ್ರಾಬ್ಲಮ್ ಆಗ್ಯದ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಮ್ದು ಈ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಸೊ ಇಲ್ಲಿ ಸಿಂಪಲ್, ಒಬ್ಬ ಕಸ್ಟಮರ್ ಇರ್ತಾನ, ಅವನ್ ಐಟಮ್ ಪರ್ಚೇಸ್ ಮಾಡ್ಯಾನ, ಆ ಐಟಮ್ನಾಗ ಏನಾರ ಚೇಂಜಸ್, ಅವನಿಗೆ ಏನಾರ ಪ್ರಾಬ್ಲಮ್ ಫೇಸ್ ಮಾಡಿದ್ದ, ಬಿಲ್ ನಾಗ ಏನಾರ ಫೇಸ್ ಮಾಡಿದ್ದ ಅಂದ್ರೆ ಅದನ್ನ ಅವ್ರು ಏನ್ ಮಾಡ್ತಾರ ಆನ್ಲೈನ್ನಾಗ ಒಂದು ಇಶ್ಯೂ ರೇಸ್ ಮಾಡ್ತಾರ. ಆ ಇಶ್ಯೂ ನೋಡ್ಕೊಂಡು ಕಸ್ಟಮರ್ ಅಡ್ಮಿನಿಸ್ಟ್ರೇಟರ್, ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಯಾರು ಓನರ್ ಇರ್ತಾರೆ, ಅವ್ರ ಓನರ್ ಅದಕ್ಕೆ ಏನ್ ಸೊಲ್ಯೂಷನ್ ಅದ ಆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾರೆ. ಇದು ನಮ್ದು ಅಪ್ಲಿಕೇಶನ್ ಮೇನ್ ಕಾನ್ಸೆಪ್ಟ್ ಅಂತ ಹೇಳ್ಬೇಕ್ರಿ. ಇಷ್ಟು ಹೇಳಿ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಅದು ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು. ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ದು ಕಾಲೇಜ್ ಸಿಸ್ಟಮ್ನಾಗ ಇದು ಇನ್ಸ್ಟಾಲ್ಡ್ ಇರ್ತದ. ನೀವು ಯಾವ ಸಿಸ್ಟಮ್ನಾಗ ಇದು ರನ್ ಮಾಡಿ ತೋರಿಸ್ತಿರ್ತೀರಿ ಅಲ್ಲಿ ಎಲ್ಲಾ ವಿಂಡೋಸ್ಗಳು ಕ್ಲೋಸ್ ಮಾಡ್ಬೇಕಲ್ಲಿ. ಕ್ಲೋಸ್ ಮಾಡಿ ದಿಸ್ ಪಿ ಸಿ ಕ್ಲಿಕ್ ಮಾಡ್ತೀರಿ. ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಕ್ಲಿಕ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗ ನಿಮ್ದು ಕಾಲೇಜ್ SSKB ಅಂತ ಒಂದು ಫೋಲ್ಡರ್ ಇರ್ತದ, ಆ SSKB ಫೋಲ್ಡರ್ ಓಪನ್ ಮಾಡಿ. SSKB ಒಳಗ ನಿಮ್ದು ಪ್ರಾಜೆಕ್ಟ್ ಹೆಸರು ದಟ್ ಈಸ್ ಕಸ್ಟಮರ್, ಅಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಫೋಲ್ಡರ್ ಅದ, ಅದು ಕಾಪಿ ಮಾಡಿ ತಂದು ಹಾಕ್ತೀನಿ. ದಟ್ ಈಸ್ SSKB. ಓಕೆ, ಸೊ ಇಲ್ಲಿ ಅಂತಂದ್ರೆ ಕಸ್ಟಮರ್ ಕೇರ್ ಅಂತ ಒಂದು ಫೋಲ್ಡರ್ ಇರ್ತದ, ಆ ಕಸ್ಟಮರ್ ಕೇರ್ ಫೋಲ್ಡರ್ ಓಪನ್ ಮಾಡ್ರಿ. ಓಪನ್ ಮಾಡಿ ಇದ್ರೊಳಗೆ ನಿಮಗೆ 2 ಫೈಲ್ ಸಿಗ್ತಾವ. ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ 2 ಫೈಲ್ ಸಿಗ್ತಾವ, ಒಂದು ಸರ್ವರ್ ಅಂತೇಳಿ, ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಸೊ ಅದು ಕಸ್ಟಮರ್ ಕೇರ್ ಫೋಲ್ಡರ್ ಓಪನ್ ಮಾಡ್ರಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 2 ಫೈಲ್ ಸಿಗ್ತಾವ, ಒಂದು ಕಸ್ಟಮರ್ ಕೇರ್, ಇನ್ನೊಂದು server.bat ಅಂತೇಳಿ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರ ಈ server.bat ಅಂತ ಅನ್ನೋದು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ವೆಬ್ ಅಪ್ಲಿಕೇಶನ್ ಎಕ್ಸಿಕ್ಯೂಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಿಮ್ ಮೇನ್ ಸರ್ವರ್ ಏನದ ಆ ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದ ತಕ್ಷಣ ನಿಮ್ ಪ್ರಾಜೆಕ್ಟ್ ಪೂರ್ತಿ ಕಂಪ್ಲೀಟ್ ಆಗೋತನ ಇದನ್ನ ಕ್ಲೋಸ್ ಮಾಡಬಾರ್ದು. ಇದು ಕ್ಲೋಸ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಎಂದು ಬಿಡ್ತಾರೆ. ಅದಕ್ಕೆ ಫುಲ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋತನ ಇದನ್ನ ಓಪನ್ ಇಡ್ರಿ. ನೆಕ್ಸ್ಟ್ ಮಿನಿಮೈಸ್ ಮಾಡ್ಕೋಬಹುದು. ಮಿನಿಮೈಸ್ ಮಾಡಿದ್ಮೇಲೆ ಇಲ್ಲಿ ಇನ್ನೊಂದು ಫೈಲ್ ಇರ್ತದೆ ಪ್ರಾಜೆಕ್ಟ್ ಅಂತೇಳಿ. ಸೊ ಆ ಪ್ರಾಜೆಕ್ಟ್ ಅಂತ ನಾವು ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಈ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಲೆಟ್ ಅಸ್ ಅಸ್ಯೂಮ್ ದಟ್ ನಾ ಕಸ್ಟಮರ್ ಇದ್ದೀನಿ, ಅಥವಾ ಸಚಿನ್ ಅಂತ ಒಬ್ಬ ಕಸ್ಟಮರ್ ಇದ್ದಾನ. ಆ ಕಸ್ಟಮರ್ ಏನಂದ್ರೆ ಒಂದು ಐಟಮ್ ಪರ್ಚೇಸ್ ಮಾಡೋಣ. ಆ ಐಟಮ್ ಪರ್ಚೇಸ್ ಮಾಡಿದಾಗ ಅವನಿಗೆ ಏನೋ ಅದು ಐಟಮ್ನಾಗ ಪ್ರಾಬ್ಲಮ್ ಬಂದಿರ್ತದೆ, ಅದಕ್ಕೆ ಅವನು ಕಂಪ್ಲೇಂಟ್ ಕೊಡಬೇಕು. ಸೊ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ನಿಮ್ದು ವೆಬ್ಸೈಟಿಗೆ ಬರ್ತಾನೆ. ವೆಬ್ಸೈಟಿಗೆ ಬಂದು ಇಲ್ಲಿ ಕಸ್ಟಮರ್ ರಿಜಿಸ್ಟರ್ ಅಂತ ಆಪ್ಷನ್ ಇರ್ತದೆ, ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಸಿಗ್ತದೆ ನಿಮಗೆ. ಆ ರಿಜಿಸ್ಟರ್ ಫಾರ್ಮ್ನಾಗ ಅವ್ನ ಎಲ್ಲ ಡೇಟಾ ಇದ್ರೊಳಗೆ ಇನ್ಸರ್ಟ್ ಮಾಡ್ತಾನೆ. ಲೆಟ್ ಅಸ್ ಅಸ್ಯೂಮ್ ಕಸ್ಟಮರ್ ಹೆಸರು ಸಚಿನ್ ಅಂತದ. ಅವ್ನ ಮೊಬೈಲ್ ನಂಬರ್ 7897897890 ಅಂತ ಕೊಡ್ತೇನೆ. ನೆಕ್ಸ್ಟ್ ಅವ್ನ ಇಮೇಲ್ ID ಟೈಪ್ ಮಾಡ್ಬೇಕು. ಇಮೇಲ್ ID sachin@gmail.com. ಅವ್ನ ಅಡ್ರೆಸ್ ಏನದ ಅಡ್ರೆಸ್ ಇನ್ಫಾರ್ಮೇಶನ್ ಟೈಪ್ ಮಾಡ್ತಾನೆ. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಬೇಕಾಗ್ತದ, ಪಾಸ್ವರ್ಡ್ ಟೈಪ್ ಮಾಡ್ತಾನೆ. ನಾ ಏನ್ ಮಾಡ್ತೀನಿ, ಪಾಸ್ವರ್ಡ್ ಸಚಿನ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀರಿ. ಹೆಂಗ ನೀವು ಅಲ್ಲಿ ಎಕ್ಸಾಮ್ನಾಗ ನಿಮ್ದು ಯಾರು ನಿಮ್ಮ ಫ್ರೆಂಡಿನ ಹೆಸರು ಅಥವಾ ನಿಮ್ಮ ಹೆಸರು ಒಂದು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಸ್ಟಮರ್ ಲಾಗಿನ್ ಪೇಜ್ ಬರ್ತದ. ಆ ಕಸ್ಟಮರ್ ಲಾಗಿನ್ ಪೇಜ್ನಾಗ ಅಲ್ಲಿ ರಿಜಿಸ್ಟರ್ ಆಗೋದ್ನಾಗ ಏನು ಮೊಬೈಲ್ ನಂಬರ್ ಕೊಟ್ಟಿದ್ದ ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡ್ತಾನೆ. ಲೈಕ್ ಎಕ್ಸಾಂಪಲ್ 7897897890. ನೆಕ್ಸ್ಟ್ ಅದಕ್ಕೆ ಪಾಸ್ವರ್ಡ್ ಅಲ್ಲಿ ರಿಜಿಸ್ಟರ್ ಮಾಡೋದ್ನಾಗ ಸಚಿನ್ ಅಂತ ಕೊಟ್ಟಿದ್ದ ಸೇಮ್ ಪಾಸ್ವರ್ಡ್ ಕೊಡಬೇಕು. ಬೇರೆ ಪಾಸ್ವರ್ಡ್ ಕೊಟ್ಟರೆ ಅಕ್ಸೆಪ್ಟ್ ಆಗಂಗಿಲ್ಲ. ಸೊ 2 ಕೊಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮರ್ ಹೋಮ್ ಪೇಜ್ ಡಿಸ್ಪ್ಲೇ ಆಗ್ತದೆ. ಸೊ ಕಸ್ಟಮರ್ ಹೋಮ್ ಪೇಜ್ ಡಿಸ್ಪ್ಲೇ ಆದ ತಕ್ಷಣ ಅವ ಎಷ್ಟು ಕಂಪ್ಲೇಂಟ್ಗೂ ರಿಜಿಸ್ಟರ್ ಮಾಡ್ಯಾನ, ಅದ್ರೊಳಗೆ ಸ್ಟೇಟಸ್ ಏನದ, ಪೆಂಡಿಂಗ್ ಅದನ, ಪ್ರೋಗ್ರೆಸ್ ಅದನ, ಸಾಲ್ವ್ ಆಗ್ಯದ, ಅದರ ಇನ್ಫಾರ್ಮೇಶನ್ ತೋರಿಸ್ತದೆ. ನೆಕ್ಸ್ಟ್ ಇಲ್ಲಿ ಅಂತಂದ್ರೆ ಅವ್ನ ಕಂಪ್ಲೇಂಟ್ಸ್ ಏನೋ ನಂಬರ್ ಫಾರ್ಮ್ಯಾಟ್ನಾಗ ಇಲ್ಲಿ ತೋರಿಸ್ತದೆ. ಈಗ ಎಕ್ಸಾಂಪಲ್ ನಿಮ್ಗೊಂದು ಕಂಪ್ಲೇಂಟ್ ಅದ, ನೀವೇನ್ ಮಾಡ್ತೀರಿ, ರೈಸ್ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡ್ತೀರಿ. ಅಥವಾ ಸಚಿನ್ ಏನ್ ಮಾಡ್ತಾರ, ರೈಸ್ ಕಂಪ್ಲೇಂಟ್ ಅಂತ ಕೊಡ್ತಾನೆ. ಕೊಟ್ಟ ತಕ್ಷಣ ಕಂಪ್ಲೇಂಟ್ ಎದ್ರ ಬಗ್ಗೆ ಅದ, ಲೆಟ್ ಅಸ್ ಅಸ್ಯೂಮ್ ದಟ್ ಅವ ಏನ್ ಮಾಡ್ಯಾನ, ಒಂದು ಲ್ಯಾಪ್ಟಾಪ್ ತಗೊಂಡಾನ. ಆ ಲ್ಯಾಪ್ಟಾಪ್ ಬ್ಯಾಟ್ರಿ ಪ್ರಾಬ್ಲಮ್ ಅಥವಾ ಅದ್ರೊಳಗೆ ಕ್ಯಾಟಗರೀಸ್ ಇರ್ತಾವ. ಲೈಕ್ ಇಲ್ಲಿ ಎಕ್ಸಾಂಪಲ್ ಬಿಲ್ಲಿಂಗ್ ಇಶ್ಯೂ, ಟೆಕ್ನಿಕಲ್ ಸಪೋರ್ಟ್ ಅದ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಲಿಕ್ಕತ್ತದ,
ಪ್ರಾಡಕ್ಟ್ ಕಂಪ್ಲೇಂಟ್ ಅದ, ಸರ್ವಿಸ್ ಇಶ್ಯೂ ಅದ ಅಥವಾ ಅದರ್ಸ್. ಈಗ ಲ್ಯಾಪ್ಟಾಪ್ ತಗೊಂಡಾನ ಅಂತಂದ್ರೆ ಅವನಿಗೆ ಏನಾಗ್ಲಿ ಅಂತಂದ್ರೆ ಆ ಲ್ಯಾಪ್ಟಾಪ್ನಾಗ ಚಾರ್ಜ್ ಆಗಂಗ್ಲಾಗದ ಅಂತ ಪ್ರಾಬ್ಲಮ್ ಅದ. ಅದಕ್ಕೆ ಅವ ಏನ್ ಮಾಡ್ತಾನೆ, ಇಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತಾನೆ. ದಟ್ ಇಸ್ ಲ್ಯಾಪ್ಟಾಪ್ ನಾಟ್ ಚಾರ್ಜಿಂಗ್. ಈಗ ನೆಕ್ಸ್ಟ್ ಇದು ಯಾವ ಕ್ಯಾಟಗರಿ ಒಳಗೆ ಬರ್ತದೆ? ಸೊ ಯೂಶಲಿ ಪ್ರಾಡಕ್ಟ್ ಕಂಪ್ಲೇಂಟ್, ಇದು ಲ್ಯಾಪ್ಟಾಪ್ ಪ್ರಾಬ್ಲಮ್ ಅದ, ಇಲ್ಲಿ ಕೊಡ್ತೇನೆ. ಐ ಆಮ್ ಚಾರ್ಜಿಂಗ್ CHARGING ಲ್ಯಾಪ್ಟಾಪ್ ಸಿನ್ಸ್ 4 hours ಇಟ್ಸ್ ನಾಟ್ ಚಾರ್ಜಿಂಗ್. ಅವ್ನು ಏನು ಪ್ರಾಬ್ಲಮ್ ಅದ ಅಂತ ಅನ್ನೋದು ಆ ಪೂರ್ತಿ ಎರರ್ ಇದ್ರೊಳಗೆ ಟೈಪ್ ಮಾಡ್ತಾನೆ, CHARGING. ಸೊ ಅದೇನು ಇಶ್ಯೂ ಫೇಸ್ ಮಾಡ್ಲಿಕ್ಕೆ ಅದನ್ನ ಆ ಇಶ್ಯೂ ಟೈಪ್ ಮಾಡ್ತಾನೆ. ಈಗ ಇಶ್ಯೂ ಟೈಪ್ ಮಾಡಿದ ತಕ್ಷಣ ಒಂದಲ್ಲಿ ಅದ್ರದ್ದು ಬಿಲ್ ಇರ್ಬೋದು. ಈಗ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂದ್ರೆ ಅದ್ರ ಬಿಲ್ ಇರ್ಬೋದು, ಅಥವಾ ಆ ಪ್ರಾಡಕ್ಟ್ ಪ್ರಾಬ್ಲಮ್ ಆಗ್ಲಿಕ್ಕೆ ಅಥವಾ ಅದ್ರದ್ದು ಫೋಟೋ ಕ್ಲಿಕ್ ಮಾಡಿರ್ಬೋದು. ಸೊ ಅಂಥವು ಏನಾರ ಫೋಟೋಸು ಅಥವಾ ಇದು ಇತ್ತಂತಂದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿವಿ. ಸೊ ಅವ ಏನ್ ಮಾಡ್ತಾನೆ, ಅವ್ನ ಬೆಲ್ ಒಂದು ಬಿಲ್ ಅದ, ಬಿಲ್ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ. ಸೊ ನಾನು ಏನ್ ಮಾಡ್ತೀನಿ, ಅಫ್ಕೋರ್ಸ್ ಇಲ್ಲಿ ಯಾವುದು ಬಿಲ್ ನನ್ನ ಬಲ್ಲಿ ಇಲ್ಲ, ಜಸ್ಟ್ ನೋಡ್ರಿ ಯಾವ್ದ್ರ ಒಂದು ಬಿಲ್ ಇತ್ತಂದ್ರೆ ಇಲ್ಲಿ ಯಾವುದು ಇಲ್ಲ ಬಿಲ್. ಓಕೆ, ನಾನು ಏನು ಮಾಡ್ತೀನಿ, ಸುಮ್ಮನೆ ಒಂದು ರ್ಯಾಂಡಮ್ ಫೋಟೋ ಹಾಕ್ಬಿಡ್ತೀನಿ ಇಲ್ಲಿ. ಸೊ ಐ ಕಾಪಿ ದಿಸ್ ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್ ಕಂಪ್ಲೇಂಟ್. ಸೊ ಕಂಪ್ಲೇಂಟ್ ಇಲ್ಲಿ ನೋಡ್ಬೋದು ನೀವು, ಲ್ಯಾಪ್ಟಾಪ್ ನಾಟ್ ಚಾರ್ಜಿಂಗ್ ಕಂಪ್ಲೇಂಟ್ ಅದ, ಪೆಂಡಿಂಗ್ ಅದ ಸ್ಟೇಟಸ್ ಇವತ್ತು ಹಾಕಿರಿ. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಆ ಕಂಪ್ಲೇಂಟಿನ ಪೂರ್ತಿ ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಲ್ಯಾಪ್ಟಾಪ್ ಏನು ಪ್ರಾಬ್ಲಮ್ ಅದ ಎಲ್ಲ ಇನ್ಫಾರ್ಮೇಶನ್. ಅಡ್ಮಿನ್ ರಿಪ್ಲೈ ನನ್ ಅಂದ್ರೆ ಇನ್ನ ಅಡ್ಮಿನಿಸ್ಟ್ರೇಟರ್ ರಿಪ್ಲೈ ಮಾಡಿಲ್ಲ. ಇದು ನಿಮ್ದು ಮೈ ಕಂಪ್ಲೇಂಟ್ ಅನ್ನು ಹೋಗಿ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್, ನಿಮ್ ಪಾಸ್ವರ್ಡ್ ರಿಜಿಸ್ಟರ್ ಮಾಡಿದಾಗ ಸಚಿನ್ ಅಂತ ಪಾಸ್ವರ್ಡ್ ಕೊಟ್ಟಿದ್ದ, ಅದನ್ನ ಚೇಂಜ್ ಮಾಡಿ ಬೇರೆ ಪಾಸ್ವರ್ಡ್ ಹಾಕ್ಬೇಕಂದ್ರೆ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಆಗ ಅವ ಅದು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೋಬಹುದು. ಸೊ ಅದ್ರ ಸಲುವಾಗಿ ನಾವ್ ಏನಂದ್ರೆ ಇದು ಪಾಸ್ವರ್ಡ್ ಆಪ್ಷನ್ ಕೊಟ್ಟಿರ್ತೀವಿ. ಇಷ್ಟು ಕೊಟ್ಟು ಅವ ಏನ್ ಮಾಡ್ತಾನೆ, ಲಾಗೌಟ್ ಮಾಡ್ತಾನೆ, ಅವ್ನ ಕೆಲಸ ಮುಗೀತು. ಸೊ ಬರೀ ಅವ್ನ ಕೆಲಸ ಏನಂತಂದ್ರೆ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಒಂದು ಕಂಪ್ಲೇಂಟ್ ಹಾಕ್ತಾನೆ. ಕಂಪ್ಲೇಂಟ್ ಹಾಕಿದ ತಕ್ಷಣ ಈಗ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾರೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಅಡ್ಮಿನ್ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಅಡ್ಮಿನ್ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಯೂಸರ್ ನೇಮ್, ಇದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ನೆನಪಿಟ್ಕೋಬೇಕು ನೀವು. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಲಿಕ್ಕೆ ಮೊಬೈಲ್ ನಂಬರ್ ಬಂದು 9876543210, 9 0 ತನ ಉಲ್ಟಾ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಟೈಪ್ ಮಾಡಬೇಕು. ಪಾಸ್ವರ್ಡ್ ಅಡ್ಮಿನ್ 123 ಇದು ನೆನಪಿಟ್ಕೋಬೇಕ್ರಿ ನೀವು. ಯೂಸರ್ ನೇಮ್ ಮೊಬೈಲ್ ನಂಬರ್ ಇರ್ತದ. ಸೊ ಮೊಬೈಲ್ ನಂಬರ್ನ 9 0 ತನ ಉಲ್ಟಾ ಬರೀಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಬಂದು ಅಡ್ಮಿನ್ 123 ಎಲ್ಲ ಸ್ಮಾಲ್ ಲೆಟರ್ಸ್ ಇರ್ತಾವ. ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಮಾಡಿದ ತಕ್ಷಣ ಅವ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್ ನ ಬರ್ತಾನೆ. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಪೇಜ್ನಾಗ ಅವನಿಗೆ ಡ್ಯಾಶ್ ಬೋರ್ಡ್ನಾಗ ಎಷ್ಟು ಯೂಸರ್ಸ್ ಇದ್ದಾರೆ, ಎಷ್ಟು ಕಂಪ್ಲೇಂಟ್ಸ್ ಅವ ಅಂತ ಇನ್ಫಾರ್ಮೇಶನ್ ತೋರಿಸ್ತು. ಈಗ ನೆಕ್ಸ್ಟ್ ಅವನಿಗೆ ಏನಂತಂದ್ರೆ ಇಲ್ಲಿ ಯೂಸರ್ಸ್ ಎಷ್ಟು ಮಂದಿ ಯಾರ ಕ್ಲಿಕ್ ಮಾಡ್ತಾನೆ, ಇಬ್ರು ಯೂಸರ್ ಇದ್ದಾರೆ. ಒಬ್ಬ ವಿವೇಕ್ ಅಂತ ಹೇಳಿ ರಿಜಿಸ್ಟರ್ ಮಾಡ್ಯಾನ, ಇನ್ನೊಬ್ಬ ಸಚಿನ್ ಅಂತ ರಿಜಿಸ್ಟರ್ ಮಾಡ್ಯಾನ. ಈಗ ನೆಕ್ಸ್ಟ್ ಕಂಪ್ಲೇಂಟ್ಸ್ಗಳು ನೋಡ್ಬೇಕಾಗ್ಯದ. ಅವ ಇಲ್ಲಿ ಕ್ಲಿಕ್ ಮಾಡ್ತಾನೆ, 2 ಕಂಪ್ಲೇಂಟ್ ಅವ. ಒಂದು ಕಂಪ್ಲೇಂಟ್ ಏನಂತಂದ್ರೆ ವಿವೇಕ್ ಅವನಿಗೆ ಏನೋ ಬಿಲ್ ನಾಗ ಇಶ್ಯೂ ಇತ್ತಂತ, ಇನ್ನೊಬ್ಬ ಸಚಿನ್ ಅಂತಾನ ಲ್ಯಾಪ್ಟಾಪ್ ನಾಟ್ ಚಾರ್ಜಿಂಗ್ ಅದ, ಸ್ಟೇಟಸ್ ಅದ ಪೆಂಡಿಂಗ್. ಅಂದ್ರೆ ಇದು ಹೊಸ ಬಿಲ್, ಅವನಿಗೆ ಹೊಸ ಕಂಪ್ಲೇಂಟ್ ಅವನಿಗೆ ಬಂದದು. ಅಂದ ತಕ್ಷಣ ಅವ ಏನ್ ಮಾಡ್ತಾನೆ, ಕ್ಲಿಕ್ ಆನ್ ರಿಪ್ಲೈ. ಸೊ ರಿಪ್ಲೈ ಅಂತ ಕ್ಲಿಕ್ ಮಾಡಿ ಒಂದು ಏನು ಇಶ್ಯೂ ಅದ ಪೂರ್ತಿ ಇಶ್ಯೂ ಇಲ್ಲಿ ನೋಡ್ತಾನೆ. ನೋಡಿ ಇಲ್ಲಿ ವ್ಯೂ ಡಾಕ್ಯುಮೆಂಟ್ ಅಂತ ಇರ್ತದೆ. ಸಪೋಸ್ ಅವ ಏನಾದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ನಂದ್ರೆ ಕ್ಲಿಕ್ ಮಾಡ್ತಾನೆ, ಆ ಡಾಕ್ಯುಮೆಂಟ್ ಯಾವ್ದು ತೋರಿಸ್ತದೆ. ಅಫ್ಕೋರ್ಸ್ ಬಿಲ್ ಇರಬೇಕು, ನಾವು ಬಿಲ್ ಬದಲು ಸುಮ್ಮನೆ ರ್ಯಾಂಡಮ್ ಫೋಟೋ ಹಾಕಿವಿ. ನೆಕ್ಸ್ಟ್ ಅವ ಏನ್ ಮಾಡ್ತಾನ, ಇದ್ರದ್ದು ಏನ್ ಪ್ರಾಬ್ಲಮ್ ಅದ ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಹೇಳ್ಬೇಕು ಅವನಿಗೆ. ಸೊ ರಿಸಾಲ್ವ್ ಮಾಡ್ಲಿಕ್ಕೆ ಅವ ಏನಂತ ಅಂತಂದ್ರೆ ಅವ ಇಲ್ಲಿ ಇನ್ಫಾರ್ಮೇಶನ್ ಇನ್ ಪ್ರೋಗ್ರೆಸ್ ಅಂತ ಕೊಡ್ತಾನೆ. ಇಲ್ಲಿ ಪ್ಲೀಸ್ ಬ್ರಿಂಗ್ ಯುವರ್ ಲ್ಯಾಪ್ಟಾಪ್, ವಿ ವಿಲ್ ಚೆಕ್ ಅಂಡ್ ರಿಸಾಲ್ವ್ ಇಶ್ಯೂ. ಸೊ ಈ ಟೈಪ್ ಮಾಡಿ ಅಪ್ಡೇಟ್ ಕಂಪ್ಲೇಂಟ್ ಅಂತ ಕೊಡ್ತಾನೆ. ಸೊ ಅಪ್ಡೇಟ್ ಅಂಡ್ ಕಂಪ್ಲೇಂಟ್ ಅಂತ ಕೊಟ್ಟಾಗ ಲಾಸ್ಟ್ ಟೈಮ್ ಅದು ಪೆಂಡಿಂಗ್ ಅಂತಿತ್ತು, ನಾವು ಈಗ ಏನಂತಂದ್ರೆ ಇನ್ ಪ್ರೋಗ್ರೆಸ್, ಅದು ಈಗ ಆ ಪರ್ಟಿಕ್ಯುಲರ್ ಕಂಡೀಷನ್ ಬಂದಕ್ಕೆ ಅದು ವರ್ಕ್ ಮಾಡಿ ಅದು ಆಪರೇಷನ್ ಕಂಟಿನ್ಯೂ ಆಗ್ಲಿ ಇರ್ತದೆ. ಸೊ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ದ. ಈಗ ಅಪ್ಡೇಟ್ ಮಾಡಿದಾಗ ಇನ್ನ ಒಂದು 3-4 ದಿನ ಇದು ಇನ್ಫಾರ್ಮೇಶನ್ ಅವನಿಗೆ ತೋರಿಸ್ಬೇಕಲ್ರಿ ಸಚಿನ್ಗೆ. ಸೊ ಲಾಗೌಟ್ ಮಾಡ್ರಿ, ಮತ್ತೆ ಸಚಿನ್ ಲಾಗಿನ್ ಆಗ್ತಾನೆ. ಕಸ್ಟಮರ್ ಲಾಗಿನ್ನಾಗ ಅವ್ನ ಮೊಬೈಲ್ ನಂಬರ್ 7897897890. ನೀವು ರಿಜಿಸ್ಟರ್ ಮಾಡಿದ್ರೆ ಬೇರೆ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ರಿ, ಬೇರೆ ಮೊಬೈಲ್ ನಂಬರ್ ಕೊಡ್ಬೇಕಲ್ಲಿ. ಲಾಗಿನ್ ಕ್ಲಿಕ್ ಮಾಡಿದಾಗ ಈಗ ನೋಡ್ಬೋದು ಅವು ಪೆಂಡಿಂಗ್ ನಾಗಿದ್ದು 0 ಆಯ್ತು, ಇನ್ ಪ್ರೋಗ್ರೆಸ್ 1 ಅದ. ಇನ್ ಪ್ರೋಗ್ರೆಸ್ ಅಂದ್ರೆ ಅವ್ರು ರಿಪ್ಲೈ ಮಾಡ್ಯಾರ. ಇವನಿಗೆ ಏನ್ ರಿಪ್ಲೈ ಮಾಡ್ಯಾರ ನೋಡ್ಬೇಕಾಗ್ಯದ. ಮೈ ಕಂಪ್ಲೇಂಟ್ ಅಂತ ಕೊಡ್ತಾನೆ. ಮೈ ಕಂಪ್ಲೇಂಟ್ ನಾಗ ಸ್ಟೇಟಸ್ ಚೇಂಜ್ ಆಗ್ಯದ, ಈಗ ಇನ್ ಪ್ರೋಗ್ರೆಸ್. ಅವಾಗ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಇಲ್ಲಿ ಪ್ಲೀಸ್ ಬ್ರಿಂಗ್ ಯುವರ್ ಲ್ಯಾಪ್ಟಾಪ್, ವಿಲ್ ಚೆಕ್ ಅಂಡ್ ರಿಸಾಲ್ವ್ ದ ಇಶ್ಯೂ ಅಂತ ಗೊತ್ತಾಗ್ಯದ. ಸೊ ಯಾವಾಗ ಅವ ಇದು ಮೆಸೇಜ್ ನೋಡಿ ಅವ ವಾಪಸ್ ಮತ್ತೆ ಅಡ್ಮಿನಿಸ್ಟ್ರೇಟರ್ ಬಲ್ಲಿ ಹೋಗ್ತಾನೆ.
ಅಡ್ಮಿನಿಸ್ಟ್ರೇಟರ್ ಬಲ್ಲಿ ಹೋಗಿ ಅದು ಲ್ಯಾಪ್ಟಾಪ್ ತಗೊಂಡು ಅದು ತೋರಿಸಿ ಅದು ಹೊಸ ಲ್ಯಾಪ್ಟಾಪ್ ಹಾಕಿ ಕೊಡ್ತಾರ ಅವನಿಗೆ. ಕೊಟ್ಟ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾನ, ಮತ್ತೆ ಅವ ಲಾಗಿನ್ ಆಗ್ತಾನೆ. ಅವ ಕಸ್ಟಮರ್ ಬಂದ್ ಹೇಳ್ತಾನೆ, ಸರ್ ಹಿಂಗ್ ನನ್ನ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿತ್ತು, ನೀವು ಬಂದು ನಂಗೆ ತೋರ್ಸ್ ಅಂತ ಹೇಳಿದ್ರೆ ನಾವು ಚೆಕ್ ಮಾಡ್ತೀವಿ ಅಂತ ಅಂದಾಗ ಅದೇ ಅವ ನೋಡ್ತಾನ, ಕಂಪ್ಲೇಂಟ್ ನೋಡ್ತಾನ, ಹೆಸರು ಸಚಿನ್ ಅಂತದ, ರಿಪ್ಲೈ. ಸೊ ರಿಪ್ಲೈನಾಗ ಈಗ ಏನ್ ಮಾಡ್ತಾನವ ಅಂತಂದ್ರೆ ಇದನ್ನ ರಿಸಾಲ್ವ್ ಅಂತ ಕೊಡ್ತಾನ, ರಿಸಾಲ್ವ್ ಅದ ಕ್ಲೋಸ್ಡ್ ಅಂತ ಕೊಡ್ತಾನೆ. ರಿಸಾಲ್ವ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಯಾನ, ಕ್ಲೋಸ್ಡ್ ಅಂದ್ರೆ ಇದು ಟಿಕೆಟ್ ಕ್ಲೋಸ್ ಆಯ್ತು. ಸೊ ಅವಾಗ ಏನ್ ಮಾಡ್ತಾನ, ಲ್ಯಾಪ್ಟಾಪ್ ಬ್ಯಾಟ್ರಿ ರಿಪ್ಲೇಸ್ಡ್. ಓಕೆ, ಸೊ ಈ ಟೈಪ್ ಕೊಟ್ಟು ಅಪ್ಡೇಟ್ ಕಂಪ್ಲೇಂಟ್ ಅಂತ ಕೊಡ್ತಾನೆ. ಅವಾಗ ಲ್ಯಾಪ್ಟಾಪ್ ಸ್ಟೇಟಸ್ ಏನಂತಂದ್ರೆ ಇಟ್ ಇಸ್ ಶೋಯಿಂಗ್ ಇಟ್ ಆಸ್ ಕ್ಲೋಸ್ಡ್. ಸೊ ಈ ರೀತಿಯೊಳಗೆ ಅಡ್ಮಿನಿಸ್ಟ್ರೇಟರ್ ಏನಂತಂದ್ರೆ ಈ ಕ್ಯಾನ್ ವೆರಿಫೈ ಅಂಡ್ ಸಾಲ್ವ್ ದ ಇಶ್ಯೂಸ್. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇತ್ತು ಅಂತಂದ್ರೆ ಅಂತ ಬಿಸ್ನೆಸ್ದವ್ರಿಗೆ ಕಸ್ಟಮರ್ ಸರ್ವಿಸ್ ಕೊಡ್ಲಿಕ್ಕೆ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಇಷ್ಟು ರನ್ ಮಾಡಿ ಅವ್ರಿಗೆ ಪೂರ್ತಿ ಆಕ್ಟಿವಿಟಿ ಏನಾಗಿದ್ದದ ಆ ಆಕ್ಟಿವಿಟಿ ಅವರಿಗೆ ತೋರಿಸಿ ಎಕ್ಸಿಕ್ಯೂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಅರ್ಥ ಆಯ್ತ್ರಿ ಇದು ಪ್ರೊಸೀಜರ್? ಹಾ ರೀ ಸರ್. ಹಾ ರೀ, ಎಲ್ಲರ ಡೌಟ್ ಅದೇನ್ರಿ ನಿಮ್ಗೆ ಯಾವ್ದು ಸ್ಟೆಪ್ ನಾಗ ಹೆಂಗ್ ಮಾಡ್ಬೇಕು ಅಂತೇಳಿ? ನೋ ಸರ್. ಈಗ ಇದು ವಿಡಿಯೋ ರೆಕಾರ್ಡ್ ಮಾಡಿದ್ದದ ಮ್ಯೂಟ್ ಮಾಡ್ರಿ. ವಿಡಿಯೋ ರೆಕಾರ್ಡ್ ಮಾಡಿ